ಶಾಸಕಾಂಗದ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಮಾಡಬೇಕು. ಅವ್ರದ್ದೊಂದು ಆಸೆ ಇದೆ. ಏನಪ್ಪ ಆಸೆ ಇದೆ ಅಂತಂದ್ರೆ, ನಾವು ಗೌರವದಿಂದ ನನ್ನ ಜವಾಬ್ದಾರಿಯನ್ನ ಅಧ್ಯಕ್ಷರ ಡೆಪ್ಟಿ ಚೇರ್ಮನ್ ಆಯ್ಕೆ ಮಾಡಿಬಿಟ್ಟು ನಮ್ಮ ಸದಸ್ಯರಿಗೆಲ್ಲ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ಅವರ ಒಂದು ಭಾವನೆ ಇದೆ. ಆ ಭಾವನೆಗೆ ನಾವು ಒಪ್ಕೊಂಡಿದ್ದೀವಿ. ಎರಡು ತರ ಆಪ್ಷನ್ಸ್ ಇದೆ. ಅದಕ್ಕೆ ಅವ್ರು ಏನ್ ಹೇಳ್ತಾರೋ ಆ ರೀತಿ ಅವರು ರಾಜೀನಾಮೆ ಕೂಡ ಅವರು ತಯಾರಿದ್ದಾರೆ. ನಾವು ಅದಕ್ಕೆ ಏನ್ ತೊಂದರೆ ಇಲ್ಲ. ಡಿಕ್ಲೇರ್ ಮಾಡೇ ಬಿಟ್ಟಿನ ಅವ್ರು ಡಿಕ್ಲೇರ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಈಗ ಸಪೋಸ್ ಅವ್ರು ರಾಜೀನಾಮೆ ಇವತ್ತು ಕೊಟ್ರು ಅವ್ರನ್ನೇ ನಾನು ಟೋಟಮ್ ಸ್ಪೀಕರ್ ಚೇರ್ಮನ್ ಆಗಿ ಅವ್ರನ್ನೇ ಅಪಾಯಿಂಟ್ಮೆಂಟ್ ಮಾಡಬೇಕು. ಅವತ್ತು ಅವರೇ ಕೂತಿರ್ತಾರೆ. ಇವತ್ತು ಸಪೋಸ್ ಇಫ್ ಯು ವೇಕೇಸ್ ನಾವು ಆನ್ ದ ಬೇಸಿಕ್ ಪ್ರಿನ್ಸಿಪಲ್ ಅವ್ರನ್ನೇ ನಾನು ಅಪಾಯಿಂಟ್ಮೆಂಟ್ ಮಾಡಬೇಕಾಗ್ತದೆ. ಬಿಕಾಸ್ ಈಸ್ ಸೀನಿಯರ್ ಮೋಸ್ಟ್ ಮೆಂಬರ್. ಅವ್ರನ್ನೇ ಮಾಡ್ಬೇಕಾಯ್ತದೆ. ಅವ್ರಿಗೆ ಏನು ಬೇಕೋ ಅವ್ರ ಕೆಲಸ ಜವಾಬ್ದಾರಿನ ಅವ್ರು ಮಾಡಬೇಕು. ವೆನ್ ವಿ ಹ್ಯಾವ್ ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಅವಿಶ್ವಾಸ ನಿರ್ಣಯ ಮಾಡಿಸ್ತೇವೆ. ಅವ್ರಿಗೆ ರೆಡಿ ಟು ರಿಸೈನ್. ವಾಟ್ ಈಸ್ ದಿ ಕ್ವಶನ್? ಇವನ್ ಇಫ್ ಹಿ ರಿಸೈನ್ಸ್ ಆಲ್ಸೋ ನೌ ವಿದಿನ್ 10 minutes ಹ್ಯಾವ್ ಟು ಅಪಾಯಿಂಟ್ ಹಿಮ್ ಆಸ್ ದಿ ಪ್ರೋಟೋಮ್ ಸ್ಪೀಕರ್. ಆಲ್ ದಿ ಸೇಮ್. ಸೊ ಅದಕ್ಕೆ ಯಾಕೆ ಆಯ್ತು. ಕೆಲವರು ಪೇಪರಲ್ಲಿ ಟಿವಿಲಿ ಏನೇನೋ ಬಂತು ಅಂದ್ಬಿಟ್ಟು ಅವರು ಸ್ವಲ್ಪ ನಮ್ಮವರು ಸ್ವಲ್ಪ ಯೋಚನೆ ಮಾಡ್ತಾರೆ. ಅವರೇ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ರಾಜೀನಾಮೆ ಕೊಡ್ತೀನಿ ಅಂತ ನಿಮ್ಮ ಮುಂದೆ ದೇಶದ ಮುಂದೆ ಹೇಳಿದ್ಮೇಲೆ ಅವ್ರಿಗೆ ಇಷ್ಟು 40 ವರ್ಷದ ರಾಜಕಾರಣನ ತ್ಯಾಗ ಮಾಡೋಕ್ಕಾಗ್ತದೆ ಯಾರು? ಇಟ್ ಈಸ್ ಬೇಸಿಕ್ ಪ್ರಿನ್ಸಿಪಲ್. ಇಸ್ ವೆರಿ ಪ್ರಿನ್ಸಿಪಲ್ ಮ್ಯಾನ್. ಆ ಚೇರ್ಗೆ ಎಷ್ಟು ಗೌರವ ಕೊಡಬೇಕೋ ಇವ್ರಿಗೆ ಕೊಟ್ಟಷ್ಟು ಗೌರವ ಯಾರು ಕೊಟ್ಟಿಲ್ಲ. ಇವ್ರು ನಡ್ಕೊಂಡಂಗೆ ಸರ್ಕಾರಕ್ಕೆ ಯಾವ ಸಂದರ್ಭದಲ್ಲೂ ಸರ್ಕಾರಕ್ಕೆ ಗೌರವನ ಕಾಪಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ವಿ ಆಲ್ ಆರ್ ವೆರಿ ಗ್ರೇಟ್ಫುಲ್ ಟು. ಅವರ ಆರೋಪ ನಾನು ಲಿಸ್ಟ್ ಹೇಳಲ್ಲ ನಿಮಗೆ. ಅವರು ರಾಜ್ಯಗಳಲ್ಲಿ ಏನೇನು ಮಾಡಿದ್ದಾರೆ ಅಂತ ಲಿಸ್ಟ್ ಬೇಕಾದ್ರೆ ನಾನು ಲಿಸ್ಟ್ ಹೇಳ್ತೀನಿ. ಅದೆಲ್ಲ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಮ್. ಬಿಡಿ, ಅವ್ರೇನಾಗಲಿ. ಈಗ ನಮ್ದು ಅವ್ರದ್ದು ಈ ಮನೆ ವಿಚಾರ ಹೊರಟಿನ ಚೇರ್ಮನ್ ಮಾಡಿದಾಗ ಶೆಟ್ರು ಇದ್ದಾಗ ಏನ್ ನಡೀತಾ ಅವತ್ತು ಇನ್ಸಿಡೆಂಟು ನಿಮ್ಮ ಹತ್ರ ಕ್ಲಿಪ್ಪಿಂಗ್ಸ್ ಇರ್ಬೇಕಲ್ಲ, ಹಾಕಿದನ್ನ. ಯಾರಿಗೂ ಏನು ಬೇಜಾರಿಲ್ಲ ರೀ. ನಾನು ಕೆಲವು ಸೀನಿಯರ್ಸ್ ಇರ್ತಾರೆ, ಏನೇನು ಜವಾಬ್ದಾರಿ ಕೊಡ್ಬೇಕಾಗ್ತದೆ. ಸೆಟ್ಲ್ ಇಟ್, ನೋ ಪ್ರಾಬ್ಲಮ್. ಅವ್ರು ಪೊಲಿಟಿಕಲ್ ಅಜೆಂಡಾ ಅವ್ರು ಮಾಡ್ತಾರೆ. ನಾನು ಕಮಿಟಿನ ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ. ಅದನ್ನ ಸತ್ಯ ಅದಕ್ಕೊಂದು ಕಮಿಟಿ ಮಾಡಬೇಕು ಅಂತ ಹೇಳಿದ್ರೆ ನಾನು ಮಾಡಿದ್ದೀನಿ. ಅದಕ್ಕೆ ಯಾರೋ ಒಂದೆರಡು ಹೆಸರುಗಳನ್ನ ಡಿಸ್ಕಷನ್ ಇದೆ. ಕೆಲವು ಸೀನಿಯರ್ ನಮ್ಮ ರಂಗನಾಥ್, ಎಸ್ ವಿ ರಂಗನಾಥ್, ಚೀಫ್ ಸೆಕ್ರೆಟರಿ ಅವರೆಲ್ಲ ಸೇರಿ ಒಂದು ಕಮಿಟಿ ರಚನೆ ಆಗಿದೆ. ಅವರು ಅದನ್ನು ನನಗೊಂದು ತಿಂಗಳಲ್ಲಿ ರಿಪೋರ್ಟ್ ಕೊಡ್ತಾರೆ. ಆಮೇಲೆ ಮಿಕ್ಕಿದ ವಿಚಾರನ ಅದಕ್ಕೆ ಯಾವುದೋ ಸ್ವಲ್ಪ ಜುಡಿಷಿಯಲ್ ಇದನ್ನು ಯೋಚನೆ ಮಾಡ್ತಾ ಇದ್ವಿ. ಆಮೇಲೆ ಅವ್ರು ಮಾಡೋರ್ನ ಪಾಪ ತಪ್ಪು ಅಂತ ಹೇಳಕ್ಕಾಗ್ತದೆ. ಅವ್ರು ಮಾಡಲಿ. ನಾನು ವೆರಿ ಫರ್ಮ್ ಆಗಿ ಹೇಳ್ತಾ ಇದ್ದೀನಿ. ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಯಾರಿಗೂ ಬಲವಂತ ಏನು ಮಾಡಲ್ಲ. ಅವ್ರ ಆಸ್ತಿಗಳನ್ನ ಅವ್ರು ಇಟ್ಕೊಳ್ಳಿ. ಕಾನೂನು ಏನಿದೆ, ಅವ್ರ ಮೊದಲಿಂದನೂ ಏನು ರಾಜ್ಯದಲ್ಲಿ ನಡ್ಕೊಂಡು ಬಂದಿದೆ ಆ ಸಂಪ್ರದಾಯದಂತೆ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ.